ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇನ್ ಲಾಸ್ಟ್ ಕ್ಲಾಸ್ we discussed about excretory system in human, that is the disorders of kidney. What are the disorders caused by a kidney during their function? So disorders like that is renal caliculi, glomerular nephritis and renal failure. ಈ ರೀತಿ ನಾವು ಡಿಸಾರ್ಡರ್ಸ್ ಅನ್ನ ಸ್ಟಡಿ ಮಾಡ್ತಾ ಹೋದ್ವಿ. ದೆನ್ ರೆಗ್ಯುಲೇಷನ್ ಆಫ್ ಅದರ್ ಗ್ಲ್ಯಾಂಡ್ಸ್ ರೆಗ್ಯುಲೇಟ್ ದಿ ಫಂಕ್ಷನ್ಸ್, ರೆಗ್ಯುಲೇಟಿಂಗ್ ಎಕ್ಸ್ಕ್ರಿಟರಿ ಫಂಕ್ಷನ್ಸ್ ಲೈಕ್ ದಿ ಸ್ಕಿನ್, ದೆನ್ ಲಿವರು ಮತ್ತು ಸ್ಕಿನ್ ಏನಿದೆ, ಲಂಗ್ಸ್, ಅದರ್ ಆರ್ಗನ್ಸ್ ಏನಿದೆ ಅಮಾಂಗ್ rather than kidney, other organs like liver, lungs and skin, they play an important role during the elimination of nitrogenous waste from the body. In today's class we will start with the new chapter, that is chemical coordination and integration. So this is the last chapter of your syllabus, chemical coordination and integration. Now what is meant by coordination? In the human body, the central neural system that regulates all the body activities, the central neural system coordinate with other tissues, glands and other organs. ಏನು ನಮ್ಮ ಬಾಡಿನಲ್ಲಿ ನ್ಯೂರಲ್ ಸಿಸ್ಟಮ್ ಇದೆ, ಸೆಂಟ್ರಲ್ ನ್ಯೂರಲ್ ಸಿಸ್ಟಮ್, ಇದು ದೇಹದ ಎಲ್ಲ ಚಟುವಟಿಕೆಗಳನ್ನು ಕೂಡ ರೆಗ್ಯುಲೇಟ್ ಮಾಡುತ್ತೆ. ಏನು ಒಂದು ಬಾಡಿಯಲ್ಲಿರ್ತಕ್ಕಂತಹ ಒಂದು ಫಂಕ್ಷನ್ಸ್ ಏನಿದೆ, ಸೊ ಆ ಫಂಕ್ಷನ್ಸ್ ಎಲ್ಲಿಂದ ಬರ್ತದೆ? ಟಿಶ್ಯೂಸ್ ಆಗಿರಬಹುದು, ಆರ್ಗನ್ಸ್ ಆಗಿರಬಹುದು ಅಥವಾ ಗ್ಲ್ಯಾಂಡ್ಸ್ ಆಗಿರಬಹುದು. ಆ ಎಲ್ಲ ಬಾಡಿ ಫಂಕ್ಷನ್ಸ್ ಅನ್ನು ಕೂಡ ಮ್ಯಾನೇಜ್ ಮಾಡ್ತದೆ, ಹಾಗೆ ಕೋಆರ್ಡಿನೇಟ್ ಮಾಡುತ್ತೆ. ಸೊ ದೇರ್ ಈಸ್ ಆನ್ ಕೋಆರ್ಡಿನೇಷನ್ ವಿತ್ ಅದರ್ ಟಿಶ್ಯೂಸ್, ಸೆಲ್ಸ್, ಆರ್ಗನ್ಸ್ ಎಕ್ಸೆಟ್ರಾ. ದಿ ಸೆಂಟ್ರಲ್ ನ್ಯೂರಲ್ ಸಿಸ್ಟಮ್ coordinate with other parts of the body, mainly organs, tissues, etc. But during the regulation, the coordination, the process is very rapid but short-lived. ಏನಾಗುತ್ತೆ, ಸೆಂಟ್ರಲ್ ಸಿಸ್ಟಮ್ ಅಂತಕ್ಕಂಥದ್ದು ಬ್ರೈನಲ್ಲಿರ್ತಕ್ಕಂಥದ ಒಂದು ರೀತಿಯಾಗಿರ್ತಕ್ಕಂಥ ಸಿಸ್ಟಮ್ಮು. ಆ ಸಿಸ್ಟಮ್ ಏನು ಮಾಡುತ್ತೆ, ಇಡೀ ದೇಹದ ಚಟುವಟಿಕೆಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ತದೆ. ಹಾಗೆ ನಿಯಂತ್ರಣದಲ್ಲಿಟ್ಕೊಳ್ಬೇಕಾದರೆ ಎಲ್ಲ ಟಿಶ್ಯೂಸು, ಆರ್ಗನ್ಸು, ಗ್ಲ್ಯಾಂಡ್ಸ್ನ ಜೊತೆ ಏನಾಗುತ್ತೆ, ಅದು ಕೋಆರ್ಡಿನೇಷನ್ ಇರ್ತದೆ, ಅದರ ಒಂದು ಕೋಆರ್ಡಿನೇಷನ್ ಇದೆ, ಸಹಕಾರ ಇರ್ತದೆ. ಆದರೆ ಈ ಕೋಆರ್ಡಿನೇಷನ್ ಅಂತಕ್ಕಂಥದ್ದು ಏನಿದೆ ವಿತ್ ಅದರ್ ಗ್ಲ್ಯಾಂಡ್ಸ್ ಆರ್ ಟಿಶ್ಯೂಸ್ ಆರ್ ಸೆಲ್ಸ್, ದಟ್ ಕೋಆರ್ಡಿನೇಷನ್ ಈಸ್ ವೆರಿ ರ್ಯಾಪಿಡ್, ತುಂಬ ಫಾಸ್ಟ್ ಆಗಿರ್ತದೆ. ಅದರ ಒಂದು ಏನು ರೆಸ್ಪಾನ್ಸ್ ಏನಿದೆ, ಆ ಕೋಆರ್ಡಿನೇಷನ್ ಏನಿದೆ ಫಾಸ್ಟ್ ಇದೆ. ಆದರೆ ಶಾರ್ಟ್ ಲೀವ್ಡ್
ಬಟ್ ಶಾರ್ಟ್ ಲೀವ್, ತುಂಬ ಕಡಿಮೆ ಡ್ಯೂರೇಷನ್ನಲ್ಲಿ ಆ ಒಂದು ರೆಗ್ಯುಲೇಷನನ್ನು ಏನು ಮಾಡುತ್ತೆ, ಅದು ಕಂಪ್ಲೀಟ್ ಮಾಡ್ತದೆ. ಬಟ್ ನಾಟ್ ಇನ್ ಕಂಟಿನ್ಯೂಸ್ಲಿ. ದೀರ್ಘಕಾಲ ಅಥವಾ ಸತತವಾಗಿ ಆ ಟಿಶ್ಯೂಸ್ ಆಗಿರಲಿ, ಗ್ಲ್ಯಾಂಡ್ಸ್ ಆಗಿರಲಿ, ಸೆಲ್ಸಿನ ಒಂದು ಫಂಕ್ಷನ್ಸನ್ನು ಅದು ಕಂಟ್ರೋಲ್ ಮಾಡುವಂಥದ್ದನ್ನು ಸತತವಾಗಿ ಮಾಡೋದಿಲ್ಲ. ಸೆಂಟ್ರಲ್ ನ್ಯೂರಲ್ ಸಿಸ್ಟಮ್ ಏನಿದೆ ಸತತವಾಗಿ ಮಾಡೋದಿಲ್ಲ, ಕೋಆರ್ಡಿನೇಷನ್ ಇರೋದಿಲ್ಲ. ಶಾರ್ಟ್ ಟೈಮಲ್ಲಿ ಮಾತ್ರ ಏನು ಮಾಡುತ್ತೆ, ಅದು ಕೋಆರ್ಡಿನೇಟ್ ಮಾಡ್ತದೆ ಅವುಗಳ ಒಂದು ಫಂಕ್ಷನ್ನಲ್ಲಿ. ಡ್ಯೂರಿಂಗ್ ದೇರ್ ಫಂಕ್ಷನ್, ಆ ಫಂಕ್ಷನ್ನಲ್ಲಿ ಇರಬೇಕಾದ್ರೆ ಅದು ರೆಗ್ಯುಲೇಟ್ ಮಾಡುವಂಥದ್ದು. ಬೈ ದಟ್ ಟೈಮ್ ಆಲ್ ಸೆಲ್ಸ್ ಆರ್ ಟಿಶ್ಯೂಸ್ ಆರ್ ಆರ್ಗನ್ಸ್, their function not coordinate with the central neural system continuously. That's why, or hence, there is another important coordination system, that is the combination of two or integration of two systems jointly or together to manage entire body functions. In the sense, coordinate with some cells, tissues and organs ಕಂಟಿನ್ಯೂಸ್ಲಿ, ಸತತವಾಗಿ ಏನಾಗುತ್ತೆ, ಅವುಗಳ ಜೊತೆ ಸಂಪರ್ಕದಲ್ಲಿದ್ದು ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತದೆ ಈ ಒಂದು ಸ್ಪೆಷಲ್ ಟೈಪ್ ಆಫ್ ದಿ ಕೋಆರ್ಡಿನೇಷನ್ ಸಿಸ್ಟಮ್. ಹಾಗಾಗಿ ಇನ್ನೊಂದು ಒಂದು ಸ್ಪೆಷಲ್ ಟೈಪ್ ಇದೆ ಕೋಆರ್ಡಿನೇಷನ್ ಸಿಸ್ಟಮ್ಮು. ಇಲ್ಲಿ ಕೇವಲ ಒಂದು ಸಿಸ್ಟಮ್ ಇನ್ವಾಲ್ವ್ ಆಗೋದಿಲ್ಲ, ಯಾವುದದು ಸೆಂಟ್ರಲ್ ನ್ಯೂರಲ್ ಸಿಸ್ಟಮ್ ಮಾತ್ರ ಇನ್ವಾಲ್ವ್ ಆಗೋದಿಲ್ಲ. ಅಂಡ್ ಆಲ್ಸೋ ಜಾಯ್ನಿಂಗ್ ವಿತ್ ಅದರ್ ಸಿಸ್ಟಮ್, ಇದರ ಜೊತೆಗೆ ಇನ್ನೊಂದು ಸಿಸ್ಟಮ್ ಜಾಯಿನ್ ಆಗ್ತಾ ಇದೆ. ದಟ್ ಈಸ್ ಕಾಲ್ಡ್ ಎಂಡೋಕ್ರೈನ್ ಸಿಸ್ಟಮ್. ಹಾಗಾಗಿ ಇಲ್ಲಿ ಎರಡು ಸಿಸ್ಟಮ್ಗಳು ಒಗ್ಗೂಡಿ ಇಂಟಿಗ್ರೇಷನ್ ಅನ್ನೋದು ಅದಕ್ಕೇನೆ. ಸೊ ಜಾಯಿನ್ ಟುಗೆದರ್, ಎರಡರೂ ಸೇರಿ, ಎರಡೂ ಕೂಡ ಒಗ್ಗೂಡಿಸಿ ಏನಾಗ್ತದೆ, ಇಡೀ ದೇಹದ ಚಟುವಟಿಕೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಅದರ ಜೊತೆ ಸಂಪರ್ಕದಲ್ಲಿರ್ತದೆ. ಹಾಗಾದರೆ ಮತ್ತೊಂದು ಸಿಸ್ಟಮ್ ಯಾವುದು ಅಂದಾಗ, ದಟ್ ಈಸ್ ಎಂಡೋಕ್ರೈನ್ ಸಿಸ್ಟಮ್. ಸೊ ನ್ಯೂರಲ್ ಕಂಟ್ರೋಲ್ ಸಿಸ್ಟಮ್ along with the endocrine system together to manage all body functions. In the sense, coordinate with the tissues, cells and organs respectively. ಹಾಗಾಗಿ ಇನ್ನೊಂದು ಸ್ಪೆಷಲ್ ಸಿಸ್ಟಮ್ ಏನಾಗಿದೆ, ಅಲ್ಲಿ ಎರಡು ಸೇರ್ಕೊಂಡಿದೆ ಸಿಸ್ಟಮ್ಮು. ಮಾಮೂಲಾಗಿರ್ತಕ್ಕಂತಹ ಸೆಂಟ್ರಲ್ ನ್ಯೂರಲ್ ಸಿಸ್ಟಮ್ ಜೊತೆ ಮತ್ತೊಂದು ಸೇರ್ಕೊಂಡಿದೆ, ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರಿತೇವೆ. ಎಂಡೋಕ್ರೈನ್ ಸಿಸ್ಟಮ್. ಸೊ ಎಂಡೋಕ್ರೈನ್ ಸಿಸ್ಟಮ್ ಪ್ಲಸ್ ಸೆಂಟ್ರಲ್ ನ್ಯೂರಲ್ ಸಿಸ್ಟಮ್, ಸೆಂಟ್ರಲ್ ನ್ಯೂರಲ್ ಸಿಸ್ಟಮ್ ಟುಗೆದರ್ ಟು ಪ್ರೊವೈಡ್ ಎ ಕೋಆರ್ಡಿನೇಷನ್ ಟು ಸೆಲ್ಸ್, ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸ್. ಇವೆರಡು ಜೊತೆಯಾಗಿ ಏನಾಗಿದೆ, ಒಂದು ಕೋಆರ್ಡಿನೇಷನ್ ಅನ್ನು ಕೊಟ್ಟಿದೆ. ಯಾವ್ಯಾವುದಕ್ಕೆ ಅಂದಾಗ ಸೆಲ್ಸ್ ಇರ್ಬೋದು, ಟಿಶ್ಯೂಸ್ ಇರ್ಬೋದು, ಹಾಗೆ ಆರ್ಗನ್ಸ್ಗೆ. ಸೊ ದಿಸ್ ಸ್ಪೆಷಲ್ ಟೈಪ್ ಆಫ್ ಸಿಸ್ಟಮ್, ಸೊ ಕಂಬೈನಿಂಗ್ ಆಫ್ ಎಂಡೋಕ್ರೈನ್ ಸಿಸ್ಟಮ್ ಆ್ಯಂಡ್ ಸೆಂಟ್ರಲ್ ನ್ಯೂರಲ್ ಸಿಸ್ಟಮ್, ಇವೆರಡರ ಸಮ್ಮಿಶ್ರಣ ಸತತವಾಗಿ ಇಡೀ ದೇಹದ ಫಂಕ್ಷನ್ಸ್ ಅನ್ನ ರೆಗ್ಯುಲೇಟ್ ಮಾಡ್ತಾ ಇದೆ. ದಟ್ ಈಸ್ ಕಾಲ್ಡ್ ಕೆಮಿಕಲ್ ಕೋಆರ್ಡಿನೇಷನ್. ದಟ್ ಸಿಸ್ಟಮ್ ನಥಿಂಗ್ ಬಟ್, ದಟ್ ಕೋಆರ್ಡಿನೇಷನ್ ನಥಿಂಗ್ ಬಟ್ ಕೆಮಿಕಲ್ ಕೋಆರ್ಡಿನೇಷನ್. ಇದನ್ನೇ ನಾವು ಕೆಮಿಕಲ್ ಕೋಆರ್ಡಿನೇಷನ್ ಅಂತ ಕರಿತೇವೆ ಆ್ಯಂಡ್ ಇಂಟಿಗ್ರೇಷನ್ ಅಂತ ಹೇಳ್ತೇವೆ. ಇಂಟಿಗ್ರೇಷನ್ ಸೇರುವಂಥದ್ದು. ಸೊ the neural system and the endocrine system. Coming to the endocrine system,
Endocrine system. What is the definition for endocrine system? So endocrine system in human, nothing but endocrine system is a chemical messenger system. It is also called chemical messenger system. ಈಗೇನು ನಾವು ಹೇಳಿದ್ವಿ, ಸೆಂಟ್ರಲ್ ನ್ಯೂರಲ್ ಸಿಸ್ಟಮ್ ಜೊತೆ ಎಂಡೋಕ್ರೈನ್ ಸಿಸ್ಟಮ್ ಏನಾಗ್ತಾ ಇದೆ, ಜಾಯಿನ್ ಆಗಿಬಿಟ್ಟು ಒಂದು ಸ್ಪೆಷಲ್ ಟೈಪ್ ಆಫ್ ಕೋಆರ್ಡಿನೇಷನ್ ಅನ್ನ ಕೊಡ್ತಾ ಇದೆ. ಹಾಗಾದ್ರೆ ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೆ ಏನಂತ ಡಿಫೈನ್ ಮಾಡ್ತೇವೆ ನಾವು ಅಂದಾಗ, ಇಟ್ ಈಸ್ ಆಲ್ಸೋ ಕಾಲ್ಡ್ ಕೆಮಿಕಲ್ ಮೆಸೆಂಜರ್ ಸಿಸ್ಟಮ್. Endocrine system is also called chemical messenger system, comprising feedback loop of hormones. ಏನು ಹೇಳ್ತದೆ ಅದು? feedback loop of hormones. loop of hormones releasing from endocrine glands. Releasing from endocrine glands. So this is the definition for endocrine system. ಈಗ ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೆ ಏನು ಅಂತ ನೋಡೋಣ ನಾವು. ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೆ ಇದನ್ನ ನಾವು ಕೆಮಿಕಲ್ ಮೆಸೆಂಜರ್ ಸಿಸ್ಟಮ್ ಅಂತ ಕರಿತೇವೆ. ಯಾಕೆ? ಮೆಸೇಜ್ ಮಾಡ್ತಾ ಹೋಗ್ತದೆ, ಒಂದೊಂದು ಪಾರ್ಟ್ಗೂ ಕೂಡ ಮೆಸೇಜ್ ಮಾಡ್ತಾ ಹೋಗ್ತದೆ ಅದು ಡ್ಯೂರಿಂಗ್ ದಿ ಟೈಮ್ ಆಫ್ ಫಂಕ್ಷನಿಂಗ್. ಹಾಗಾಗಿ ಕೆಮಿಕಲ್ ಮೆಸೆಂಜರ್ ಸಿಸ್ಟಮ್ ಅಂತ ಕರಿತೇವೆ. ಕಂಪ್ರೈಸಿಂಗ್ ಏನ್ ಹೇಳ್ತದೆ ಅದು? ಸೊ ಕಂಪ್ರೈಸಿಂಗ್ ಫೀಡ್ಬ್ಯಾಕ್ ಲೂಪ್ ಆಫ್ ಹಾರ್ಮೋನ್ಸ್. ಏನು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇಂದ ರಿಲೀಸ್ ಆದಂತಹ ಹಾರ್ಮೋನ್ಸ್ ಏನಿದೆ, ಈ ಹಾರ್ಮೋನ್ಸ್ ಫೀಡ್ಬ್ಯಾಕ್ ಮತ್ತೆ ಬರುತ್ತೆ ಈ ಸಿಸ್ಟಮ್ಗೆ. ಸೊ ರಿಲೀಸ್ ಆಗಿ ಎಲ್ಲ ಭಾಗಗಳಿಗೂ ಸರ್ಕ್ಯುಲೇಟ್ ಆಗಿ ಮತ್ತೆ ಬರ್ತದೆ, ಪುನಃ ಆ ಭಾಗಕ್ಕೆ ಬರ್ತದೆ. ಇದನ್ನ ಫೀಡ್ಬ್ಯಾಕ್ ಅಂತ ಕರಿತೇವೆ. ಕಂಪ್ರೈಸಿಂಗ್ ಫೀಡ್ಬ್ಯಾಕ್ ಲೂಪ್ ಆಫ್ ಹಾರ್ಮೋನ್ಸ್ ರಿಲೀಸ್ಡ್ ಫ್ರಮ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಏನು ಹಾರ್ಮೋನ್ಸ್ ಇದೆ ಅದರ ಫೀಡ್ಬ್ಯಾಕ್ ಇದು. ಎಂಡೋಕ್ರೈನ್ ಸಿಸ್ಟಮ್ ನಥಿಂಗ್ ಬಟ್ ಫೀಡ್ಬ್ಯಾಕ್ ಅಂತ ಕರಿತೀವಿ. ಯಾವುದರ ಫೀಡ್ಬ್ಯಾಕ್ ಇದು? ಹಾರ್ಮೋನ್ಸ್ ನ ಫೀಡ್ಬ್ಯಾಕ್. ಈ ಹಾರ್ಮೋನ್ಸ್ ಎಲ್ಲಿಂದ ರಿಲೀಸ್ ಆಗ್ತದೆ? ಈ ಹಾರ್ಮೋನ್ಸ್ಗಳು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇಂದ ರಿಲೀಸ್ ಆಗ್ತದೆ. ದಟ್ ವಾಟ್ ಇಸ್ ದ ಡೆಫಿನಿಷನ್ ಫಾರ್ ಹಾರ್ಮೋನ್ಸ್? ಹಾಗಾದ್ರೆ ಹಾರ್ಮೋನ್ಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ಲೆಟ್ ವಿ ಡಿಫೈನ್ what are hormones. So hormones are chemical substances released from endocrine glands of our body. Hormones na ಏನಂತ ಡಿಫೈನ್ ಮಾಡೋಣ? ಸೊ ನಥಿಂಗ್ ಬಟ್ ಕೆಮಿಕಲ್ ಸಬ್ಸ್ಟೆನ್ಸಸ್, ಒಂದು ರೀತಿಯ ರಾಸಾಯನಿಕ ವಸ್ತುಗಳು. ಈ ರಾಸಾಯನಿಕ ವಸ್ತುಗಳು ಎಂಡೋಕ್ರೈನ್ ಗ್ರಂಥಿಗಳಿಂದ, ನಮ್ಮ ದೇಹದ ಎಂಡೋಕ್ರೈನ್ ಗ್ರಂಥಿಗಳಿಂದ ರಿಲೀಸ್ ಆಗ್ತದೆ. ದೆನ್ ದೇ ರಿಲೀಸ್ಡ್ ವಿತ್ ಟ್ರೇಸ್ ಅಮೌಂಟ್ ಓನ್ಲಿ. ಎಷ್ಟು ಪ್ರಮಾಣದಲ್ಲಿ ರಿಲೀಸ್ ಆಗ್ತದೆ ಇದು? ಸ್ವಲ್ಪ ಪ್ರಮಾಣದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇಂದ ರಿಲೀಸ್ ಆಗ್ತದೆ. ದೇ ರಿಲೀಸ್ ಟ್ರೇಸ್ ಅಮೌಂಟ್ ಓನ್ಲಿ. ದೆನ್ released hormones directly pumped to the blood and circulate to all over the body. ಹಾಗೆ ರಿಲೀಸ್ ಆದಂತಹ ಹಾರ್ಮೋನ್ ಏನಾಗ್ತದೆ, ಡೈರೆಕ್ಟ್ ಆಗಿ ಏನಾಗುತ್ತೆ, ಅದು ಬ್ಲಡ್ಗೆ ಪಂಪ್ ಆಗ್ತದೆ. ಹಾರ್ಮೋನ್ಸು ಬ್ಲಡ್ ಮುಖಾಂತರ ಏನಾಗುತ್ತೆ, ಎಲ್ಲ ಭಾಗಗಳಿಗೂ ಕೂಡ ಅದು ಏನಾಗುತ್ತೆ, ತಲುಪುತ್ತೆ. ಎಲ್ಲ ಭಾಗವನ್ನ ತಲುಪಿ ಎಲ್ಲ ಭಾಗದ ಒಂದು ಏನು ಬಾಡಿ ಫಂಕ್ಷನ್ ಇದೆ, ಆಯಾ ಟಿಶ್ಯೂ ಆಗಿರ್ಬೋದು, ಆರ್ಗನ್ಸ್ ಆಗಿರ್ಬೋದು, ಗ್ಲ್ಯಾಂಡ್ಸ್ ಆಗಿರ್ಬೋದು, ಅವುಗಳನ್ನೇನು ಮಾಡುತ್ತೆ, ಅದು ಮೋಟಿವೇಟ್ ಮಾಡ್ತದೆ, ರೆಗ್ಯುಲೇಟ್ ಮಾಡ್ತಾ ಹೋಗ್ತದೆ. ಆ ಸೆಲ್ಸ್ ಇದ್ರೆ ಆ ಸೆಲ್ಸ್ ಆಕ್ಟಿವಿಟಿನ ಏನ್ ಮಾಡುತ್ತದು, ಮೋಟಿವೇಟ್ ಮಾಡ್ತದೆ. ಅದರ ಫಂಕ್ಷನ್ ಅನ್ನ ರೆಗ್ಯುಲೇಟ್ ಮಾಡ್ತಾ ಹೋಗ್ತದೆ ಈ ಹಾರ್ಮೋನ್ಸ್. ಹಾಗಾಗಿ ಹಾರ್ಮೋನ್ಸ್ ನಥಿಂಗ್ ಬಟ್ ಕೆಮಿಕಲ್ ಮೆಸೆಂಜರ್ ಮಾಲಿಕ್ಯೂಲ್ಸ್.
ಈ ಹಾರ್ಮೋನ್ಸ್ ಅನ್ನು ನಾವು ಇನ್ನು ಒಂದು ಅರ್ಥದಲ್ಲಿ ಕೆಮಿಕಲ್ ಮೆಸೆಂಜರ್ ಮಾಲಿಕ್ಯೂಲ್ಸ್ ಅಂತ ಕರಿತೇವೆ. ಸೊ ದೀಸ್ ಆರ್ ಕೆಮಿಕಲ್ ಸಬ್ಸ್ಟೆನ್ಸಸ್ and released only a trace amount from the endocrine glands of the body. Then these hormones directly pumped to the blood and circulate all over the body. ನೇರವಾಗಿ ರಕ್ತಕ್ಕೆ ಬಿಡುಗಡೆ ಆಗ್ತದೆ. ಹಾಗೆ ರಕ್ತದ ಮುಖಾಂತರ ಎಲ್ಲ ಭಾಗಗಳಿಗೂ ಕೂಡ ಸರಬರಾಜಾಗಿ ಎಲ್ಲ ಭಾಗದ ಚಟುವಟಿಕೆಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ತದೆ. ಮತ್ತೆ ಸೆಲ್ಸು ಟಿಶ್ಯೂಸು ಆಕ್ಟಿವ್ ಆಗಿ ಮೋಟಿವೇಟ್ ಮಾಡ್ತದೆ ಈ ಒಂದು ಹಾರ್ಮೋನ್ಸ್ ಅಂತ ಹೇಳ್ತೇವೆ. ಸೊ ಡೆಫಿನಿಷನ್ ಫಾರ್ ಹಾರ್ಮೋನ್ಸ್ ಅಂತ ಹೇಳ್ತೇವೆ. ನಾವು ಡೆಫಿನಿಷನ್ ಫಾರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಹಾಗಾದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದ್ರೆ ಏನು ಅಂತ ನೋಡೋಣ. So endocrine glands are otherwise called as ductless glands. Ductless glands. Endocrine glands ಅಂದ್ರೆ ductless glands ಅಂತ ಕರಿತೇವೆ. ನಿರ್ನಾಳ ಗ್ರಂಥಿಗಳು ಅಂತ ಹೇಳ್ತೀವಿ. So in general glands are of two types. ಗ್ರಂಥಿಗಳನ್ನು ಎರಡು ವಿಧಗಳಾಗಿ ವಿಂಗಡಿಸ್ತೇವೆ. One type is exocrine glands and another type is endocrine glands. Exocrine glands otherwise called as duct glands. Endocrine glands otherwise called as ductless glands. ನಿರ್ನಾಳ ಗ್ರಂಥಿಗಳು ಅಂತ ಕರಿತೇವೆ. So these they play a major role in our body because they secrete, all endocrine glands secrete different types of hormones or chemical substances. They manage or regulate body activity or body functions. ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನಿದೆ ಸ್ಪೆಸಿಫಿಕ್ ಆಗಿ ಹಾರ್ಮೋನ್ಸ್ ಅನ್ನೇ ಸ್ರವಿಸುತ್ತೆ, ರಿಲೀಸ್ ಮಾಡುತ್ತೆ, ಸಿಂಥಸೈಸ್ ಮಾಡ್ತದೆ. ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅನ್ನ ನಾವು ನೋಡ್ಬೋದು. ಸೊ ಆಲ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಕೋಆರ್ಡಿನೇಟ್ ವಿತ್ ಎಂಡೋಕ್ರೈನ್ ಸಿಸ್ಟಮ್. ಏನು ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳಿದ್ವಿ, ಈ ಎಂಡೋಕ್ರೈನ್ ಸಿಸ್ಟಮ್ ಅಂದಾಗ ಯಾವುದ್ರ ಜೊತೆ ಕೋಆರ್ಡಿನೇಷನ್ ಇದೆ? ಸೊ ಕೋಆರ್ಡಿನೇಷನ್ ಬಿಟ್ವೀನ್ ಎಂಡೋಕ್ರೈನ್ ಸಿಸ್ಟಮ್ ಅಂಡ್ ಹಾರ್ಮೋನ್ಸ್. ಹಾರ್ಮೋನ್ಸ್ ಮತ್ತೆ ಎಂಡೋಕ್ರೈನ್ ಸಿಸ್ಟಮ್ ನಡುವೆ ಇರುವಂತ ಕೋಆರ್ಡಿನೇಷನ್ನು, ಅದನ್ನೇ ನಾವು ಎಂಡೋಕ್ರೈನ್ ಸಿಸ್ಟಮ್ ಕಂಪ್ರೈಸಿಂಗ್ ಫೀಡ್ಬ್ಯಾಕ್ ಲೂಪ್ ಆಫ್ ಹಾರ್ಮೋನ್ಸ್ ಅಂತ ಹೇಳ್ತೇವೆ. ಈ ಹಾರ್ಮೋನ್ಸ್ನ ಒಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಏನಿದೆ, ಆ ಒಂದು ಮೆಕ್ಯಾನಿಸಮ್ ಅನ್ನೇ ನಾವು ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆರ್ ductless glands secrete a specific type of hormones or chemical substances. So this is the definition for endocrine system and endocrine glands and the hormones. Now coming to the human endocrine system. ಈಗ ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮ್ ಅನ್ನ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇನ್ ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮ್ there is a coordination between hormones and endocrine system. Hormones and endocrine system. That is feedback loop of hormones secreted by different endocrine glands. The coordination between that endocrine system and hormones, that is the definition or the statement for endocrine system of human. ಇದನ್ನ ನಾವು ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಅಲ್ಲಿ ಕೋಆರ್ಡಿನೇಷನ್ ನೋಡ್ತೇವೆ ನಾವು, ಒಂದು ಎಂಡೋಕ್ರೈನ್ ಸಿಸ್ಟಮ್ ವಿತ್ ಹಾರ್ಮೋನ್ಸ್. ದೆನ್ the different types of endocrine glands in human. ಹಾಗಾದ್ರೆ ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮ್ ಅಲ್ಲಿ ಬರುವಂತಹ ಬೇರೆ ಬೇರೆ ರೀತಿಯ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು ಯಾವುದು ಅಂತ ನಾವು ನೋಡ್ತಾ ಹೋಗೋಣ, ಲಿಸ್ಟ್ ಮಾಡ್ತಾ ಹೋಗೋಣ. ಸೊ ದಟ್ ಈಸ್ ಡಿಫರೆಂಟ್ ಟೈಪ್ಸ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮ್. ಯಾವ್ಯಾವ್ದದು ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್
So there are 8 different types of endocrine glands present in the endocrine system of human. 8 ವಿವಿಧ ರೀತಿಯ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅನ್ನ ನಾವು ಲೀಸ್ಟ್ ಮಾಡಬಹುದು ಎಂಡೋಕ್ರೈನ್ ಸಿಸ್ಟಮ್ ಅಲ್ಲಿ, ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮ್ ಅಲ್ಲಿ. ದೇ ಆರ್ ಯಾವ್ಯಾವ್ದದು ಅಂದಾಗ, ಫಸ್ಟ್ ಒನ್ ಪಿಟ್ಯೂಟರಿ, ಸೆಕೆಂಡ್ ಒನ್ pineal body, third one pancreas, fourth one thymus, fifth one thyroid, sixth one parathyroid, seventh one gonads. So pituitary, pineal body, pancreas, thymus, thyroid, parathyroid, then the gonads anta kariteve. Gonads including testis and ovary. Testis in males, ovary in females. So these are different types of endocrine glands present in the human endocrine system. So pituitary, that is the major, then thalamus, hypothalamus, one more is there, that is hypothalamus. So 8 different types of endocrine glands present in the human endocrine system. Pituitary, pineal body, pancreas, thymus, thyroid, parathyroid, gonads and hypothalamus. ಹೀಗೆ 8 ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅನ್ನ ಲಿಸ್ಟ್ ಔಟ್ ಮಾಡಬಹುದು ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮ್ ಅಲ್ಲಿ. ಅಮಾಂಗ್ ದೀಸ್ ಅದರ್ some important organs also secrete some kind of chemical substances, nothing but hormones. Those hormones also regulate body mechanism. Even ಇದಲ್ಲದೇನೆ, ಈ ಎಂಡೋಕ್ರೈನ್ಸ್ ಅಲ್ಲದೇನೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಲ್ಲದೇನೆ ಇನ್ನು ಕೆಲವು ಇಂಪಾರ್ಟೆಂಟ್ ಆರ್ಗನ್ಸ್ ನಮ್ಮ ದೇಹದಲ್ಲಿರ್ತಕ್ಕಂತಹ ಆರ್ಗನ್ಸ್ ಏನಿದೆ ಅವುಗಳು ಕೂಡ ವಿಶೇಷವಾಗಿ ರಾಸಾಯನಿಕ ವಸ್ತುಗಳನ್ನು ಸ್ರವಿಸುತ್ತೆ. ನಥಿಂಗ್ ಬಟ್ ಹಾರ್ಮೋನ್ಸ್. ಆ ಹಾರ್ಮೋನ್ಸು ಕೂಡ ಬಾಡಿ ಮೆಟಬಾಲಿಸಮ್ ಅಲ್ಲಿ, ಮೆಕ್ಯಾನಿಸಮ್ ಅಲ್ಲಿ ಏನ್ ಮಾಡುತ್ತೆ, ದೇ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್. ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯವನ್ನ ನಿರ್ವಹಿಸುತ್ತೆ. ಹಾಗಾದ್ರೆ ಯಾವ ಇತರ ಇರ್ತಕ್ಕಂತಹ ಆರ್ಗನ್ಸು ಅಂದಾಗ, ಸೊ ಎಕ್ಸಾಂಪಲ್ಸ್ ಅಮಾಂಗ್ ದೀಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, some other glands or organs also contributed to release of some specific chemical substances. Those chemical substances regulate body mechanism or body functions. So those organs such as one is liver, second one is kidney, and third one is gastrointestinal tract. ನೋಡಿ, ಈ 8 ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಲ್ಲದೇನೆ ದೇಹದ ಇನ್ನು 3 ಆರ್ಗನ್ಸ್ ಏನಿದೆ, ಒನ್ ಈಸ್ ಲಿವರ್, ಸೆಕೆಂಡ್ ಒನ್ ಈಸ್ ಕಿಡ್ನಿ, ಥರ್ಡ್ ಒನ್ ಈಸ್ ಗ್ಯಾಸ್ಟ್ರೋ-ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂತ ಕರಿತೇವೆ, ಅಂದ್ರೆ ಡಕ್ಟ್ ಅಂತ ಹೇಳ್ತೇವೆ. ಗ್ಯಾಸ್ಟ್ರೋ-ಇಂಟೆಸ್ಟೈನಲ್ ಡಕ್ಟ್. ಈ ನಾಳ ಏನಿದೆ, ಈ 3 ಏನಿದೆ, ಇವು ಕೂಡ ಒಂದು ರೀತಿಯ ಹಾರ್ಮೋನ್ಸ್ ಅನ್ನ ಅಥವಾ ಕೆಮಿಕಲ್ ಸಬ್ಸ್ಟೆನ್ಸ್ ಅನ್ನ ಸ್ರವಿಸುತ್ತೆ. ಆ ಕೆಮಿಕಲ್ ಸಬ್ಸ್ಟೆನ್ಸು ಕೂಡ ಬಾಡಿ ಫಂಕ್ಷನ್ಸ್ ಅನ್ನ ಏನ್ ಮಾಡುತ್ತೆ, ಹತೋಟಿಯಲ್ಲಿ ಇಟ್ಕೊಳ್ತದೆ, ಮ್ಯಾನೇಜ್ ಮಾಡ್ತದೆ, ರೆಗ್ಯುಲೇಟ್ ಮಾಡ್ತದೆ. ಇದಿಷ್ಟು ದಟ್ ಈಸ್ ದ ಬ್ರೀಫ್ ಅಕೌಂಟ್ ಆಫ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂಡ್ ದಿ ಎಂಡೋಕ್ರೈನ್ ಸಿಸ್ಟಮ್ ಆಫ್ ಹ್ಯೂಮನ್. ಸೊ ಅಮಾಂಗ್ ದೀಸ್ ದಿ hypothalamus of the pituitary
in brain, that is the major or main neural center. ಹೈಪೋಥಾಲಮಸ್ ಅಂತಕ್ಕಂಥದ್ದು ಏನಿದೆ ಇಷ್ಟು ಗ್ಲ್ಯಾಂಡ್ಸ್ ಅಲ್ಲಿ, that is the major or main neural center that regulate all endocrine systems. ಹೈಪೋಥಾಲಮಸ್ ಅಂತಕ್ಕಂಥದ್ದು ಎಲ್ಲದಕ್ಕಿಂತ ಮೇನ್ ಆಗಿರ್ತಕ್ಕಂಥ ಒಂದು ಸೆಂಟರು. ಸೊ ಅದು ಏನು ಮಾಡುತ್ತೆ, ಎಲ್ಲ ಎಂಡೋಕ್ರೈನ್ ಸಿಸ್ಟಮ್ ಅನ್ನ ಮ್ಯಾನೇಜ್ ಮಾಡ್ತದೆ, ರೆಗ್ಯುಲೇಟ್ ಮಾಡ್ತದೆ. ಸೊ ಹೈಪೋಥಾಲಮಸ್ ಇಸ್ ದ ಮೇನ್ ಸೆಂಟರ್ ಅಂಡ್ ಇವನ್ ಆಲ್ಸೋ ಎಂಡೋಕ್ರೈನ್ ಗ್ಲ್ಯಾಂಡ್ ದಟ್ ರೆಗ್ಯುಲೇಟ್ ಆಲ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂಡ್ ಆಲ್ಸೋ ಎಂಡೋಕ್ರೈನ್ ಸಿಸ್ಟಮ್. Coming to the hypothalamus. So now we will start with the hypothalamus center or gland. So coming to the hypothalamus. Hypothalamus, an important part. It is present just beneath the diencephalon of forebrain. ಎಲ್ಲಿದೆ ಇದು ಲೊಕೇಶನ್? ಡಯನ್ಸೆಫಲಾನ್ ಆಫ್ ಫೋರ್ಬ್ರೈನ್. ನಮ್ಮ ಬ್ರೈನ್ ಪಾರ್ಟ್ಸ್ ಇದೆ. ಆ ಬ್ರೈನ್ ನಲ್ಲಿ 3 ಪಾರ್ಟ್ಸ್ ಆಗಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೇವೆ. ಫೋರ್ಬ್ರೈನ್, ಮಿಡ್ ಬ್ರೈನ್, ಹೈಂಡ್ ಬ್ರೈನ್ ಅಂತ ಹೇಳ್ತೇವೆ. ಮುಂದಿನ ಭಾಗ, ಮಧ್ಯಭಾಗ, ಹಿಂಭಾಗ ಅಂತ ಅರ್ಥ. ಅದರಲ್ಲಿ ಮುಂದಿನ ಭಾಗದಲ್ಲಿ ಏನಿದೆ ಬ್ರೈನ್ ಅಲ್ಲಿ, ಫೋರ್ ಬ್ರೈನ್ ಅಂತ ಕರಿತೇವೆ. ಅಲ್ಲಿ ಒಂದು ಪಾರ್ಟ್ ಇದೆ, ಡಯನ್ಸೆಫಲಾನ್ ಅಂತ ಕರಿತೇವೆ. ಈ ಡಯನ್ಸೆಫಲಾನ್ ಕೆಳಭಾಗದಲ್ಲೇನೆ ದಿ ಹೈಪೋಥಾಲಮಸ್ ಪಾರ್ಟ್ ಈಸ್ ಲೊಕೇಟೆಡ್. ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂಡ್ ಸೆಂಟರ್. ಹೈಪೋಥಾಲಮಸ್ located just beneath the diencephalon of forebrain. Then hypothalamus, it is composed of special type of cells called neurosecretory cells. Neurosecretory cells. These cells otherwise called as nuclei. ನೋಡಿ, ಹೈಪೋಥಾಲಮಸ್ ಅಂತಕ್ಕಂಥದ್ದು ವಿಶೇಷವಾದ ಸೆಲ್ಸ್ಗಳಿಂದ ಆವೃತವಾಗಿದೆ. ಆ ಸೆಲ್ಸ್ ಅನ್ನ ನ್ಯೂರೋಸೆಕ್ರಿಟರಿ ಸೆಲ್ಸ್ ಹೆಸರೇ ಹೇಳ್ತದೆ. ದಿ ಮೇನ್ ಫಂಕ್ಷನ್ ಆಫ್ ನ್ಯೂರೋಸೆಕ್ರಿಟರಿ ಸೆಲ್ಸ್ ಆರ್ ರಿಲೀಸಿಂಗ್ ಆರ್ ಸೆಕ್ರೀಟಿಂಗ್ ಸಮ್ ಹಾರ್ಮೋನ್ಸ್. ಹಾರ್ಮೋನ್ಸ್ ಅನ್ನ ಸೆಕ್ರೀಟ್ ಮಾಡೋದೇ ಅದ್ರ ಮೇನ್ ಫಂಕ್ಷನ್ನು. ಹಾಗಾಗಿ ನ್ಯೂರೋಸೆಕ್ರಿಟರಿ ಸೆಲ್ಸ್ ಅಂತ ಕರಿತೇವೆ. ನ್ಯೂರಲ್ ಸಿಸ್ಟಮ್ ಆಗಿರೋದ್ರಿಂದ ನ್ಯೂರೋ, ಸೆಕ್ರಿಟರಿ ಮೀನ್ಸ್ ಸೆಕ್ರೀಟ್, ಸ್ರವಿಸುವುದು. ಈ ನ್ಯೂರೋಸೆಕ್ರಿಟರಿ ಸೆಲ್ಸ್ಗೆ ನ್ಯೂಕ್ಲಿಯೈ ಅಂತ ನಾವು ಕರಿತೇವೆ. ಇನ್ನೊಂದು ಅರ್ಥದಲ್ಲಿ ನ್ಯೂಕ್ಲಿಯೈ ಅಂತ ಕರಿತೇವೆ. ಇಂತಹ ಸೆಲ್ಸ್ಗಳಿಂದ ಆವೃತವಾಗಿದೆ ಹೈಪೋಥಾಲಮಸ್. ಹೈಪೋಥಾಲಮಸ್ ಸೆಕ್ರೀಟ್ಸ್ 2 types of hormones. 2 ರೀತಿಯ ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡ್ತದೆ. ಸೊ one type is called the gonadotrophic releasing hormone. Gonadotrophic releasing hormone. So shortly termed as GnRH. R means releasing, H for hormone. ಇದು GN ಅಂತಂದ್ರೆ gonadotrophic ಅಂತ ಕರಿತೀವಿ. Gonadotrophic releasing hormone. And second type is that is hypothalamic inhibiting hormone. Hypothalamic inhibiting hormone. Inhibiting hormone. ನೋಡಿ, 2 ಟೈಪ್ ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡ್ತದೆ. ಒಂದು ಗೊಂಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅಂಡ್ ಸೆಕೆಂಡ್ ಒನ್ ಇಸ್ ಹೈಪೋಥಾಲಾಮಿಕ್ ಅಥವಾ ಗೊಂಡೋಟ್ರೋಪಿನ್ ಇನ್ಹಿಬಿಟಿಂಗ್ ಹಾರ್ಮೋನ್ ಅಂತ ಕರಿತೇವೆ. ದಿ ಫಸ್ಟ್ ಒನ್ gonadotrophic releasing hormone that stimulate pituitary to release or synthesize gonadotropins. ಈ ಮೊದಲನೇ ವಿಧದ ಹಾರ್ಮೋನ್ಸ್ ಏನಿದೆ GnRH,
ಗೊನಡೋಟ್ರೋಫಿಕ್ ರಿಲೀಸಿಂಗ್ ಹಾರ್ಮೋನ್ ಏನಿದೆ ಇದು ಪಿಟ್ಯೂಟರಿ ಗ್ರಂಥಿಯನ್ನ ಸ್ಟಿಮ್ಯುಲೇಟ್ ಮಾಡುತ್ತಂತೆ. ಪಿಟ್ಯೂಟರಿ ಗ್ರಂಥಿಯನ್ನ ಸ್ಟಿಮ್ಯುಲೇಟ್ ಮಾಡಿ ಪಿಟ್ಯೂಟರಿ ಗ್ರಂಥಿಯಿಂದ ಗೊನಡೋಟ್ರೋಫಿನ್ ಹಾರ್ಮೋನ್ಸ್ ರಿಲೀಸ್ ಮಾಡೋದಕ್ಕೆ ಏನ್ ಮಾಡುತ್ತೆ, ಪ್ರಚೋದನೆ ಮಾಡ್ತದೆ. ಹಾಗಾದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ ಯಾವ ಒಂದು ಗೊನಡೋಟ್ರೋಫಿನ್ ಹಾರ್ಮೋನ್ಸ್ ರಿಲೀಸ್ ಆಗ್ತದೆ ಅಂದಾಗ, ಸೊ 2 types of gonadotrophic hormones, namely FSH and LH. FSH means follicular stimulating hormone. Follicular stimulating hormone. LH means luteinizing hormone. Luteinizing hormone, shortly termed as FSH and LH, released from the pituitary under the stimulation of GnRH, gonadotropin releasing hormone. Then the second type, that is gonadotropin inhibiting hormone. ಇದು ಪ್ರಚೋದನೆಯನ್ನು ನಿಯಂತ್ರಿಸುತ್ತೆ. ಇನ್ಹಿಬಿಟ್ ಅಂದ್ರೆ ನಿಲ್ಲಿಸುವಂಥದ್ದು. So these hormones inhibit release of hormones from the pituitary. ಅದೇ ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ ಒಂದು ಪ್ರಚೋದನೆ ಮಾಡ್ತದೆ ರಿಲೀಸ್ ಆಗೋದಕ್ಕೆ, ಮತ್ತೊಂದು ಪ್ರಚೋದನೆಯನ್ನ ನಿಲ್ಲಿಸುತ್ತೆ, ಇನ್ಹಿಬಿಟ್ ಮಾಡ್ತದೆ. ಅದನ್ನ ನಾವು ಗೊನಡೋಟ್ರೋಫಿನ್ ಇನ್ಹಿಬಿಟಿಂಗ್ ಹಾರ್ಮೋನ್ಸ್ ಅಂತ ಕರಿತೇವೆ. ಈ ಎರಡು ರೀತಿಯ ಹಾರ್ಮೋನ್ಸ್ ಹೈಪೋಥಾಲಮಸ್ ಇಂದ ಏನಾಗ್ತದೆ, ರಿಲೀಸ್ ಆಗ್ತದೆ. ಹೈಪೋಥಾಲಮಸ್ ಅಲ್ಲಿ ಇನ್ ವಿಚ್ ಪಾರ್ಟ್ ಆಫ್ ಹೈಪೋಥಾಲಮಸ್, ದಟ್ ಇಸ್ ನ್ಯೂರೋ ಸೆಕ್ರಿಟರಿ ಸೆಲ್ಸ್. ಏನು ನ್ಯೂರೋ ಸೆಕ್ರಿಟರಿ ಸೆಲ್ಸ್ ಇದೆ, ಆ ನ್ಯೂರೋ ಸೆಕ್ರಿಟರಿ ಸೆಲ್ಸ್ ಇಂದ ರಿಲೀಸ್ ಆಗುವಂಥದ್ದು. ದೆನ್ ಎಕ್ಸಾಂಪಲ್ಸ್ ಫಾರ್ ದಿ GnRH and GnIH. GnIH, RH releasing, IH inhibiting. ಒಂದೊಂದು ಎಕ್ಸಾಂಪಲ್ ಅನ್ನ ಕೊಡಬಹುದು ನಾವು ಇದಕ್ಕೆ. ಹಾಗಾದ್ರೆ ರಿಲೀಸಿಂಗ್ ಅನ್ನೋದಕ್ಕೆ ಯಾವ್ದು ಕೊಡಬಹುದು ನಾವು? ಸೊ GnRH stimulates pituitary to release gonadotropins. Gonadotropins like LH and FSH. Then GnIH releasing inhibit the releasing of hormone that is called the somatostatin. Somatostatin, one of the example for inhibiting hormone released from the hypothalamus. This somatostatin inhibit releasing of hormone from the pituitary. ಪಿಟ್ಯೂಟರಿ ಗ್ರಂಥಿಯಿಂದ ಸ್ರವಿಸುವಂತ ಹಾರ್ಮೋನ್ ಅನ್ನು ತಡೆ ಹಿಡಿಯುತ್ತೆ. ಯಾವುದದು? ಸ್ಟೊಮ್ಯಾಟೋಸ್ಟಾಟಿನ್. ಇದು ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ GnI. ಹೀಗೆ ನಾವು ಹೈಪೋಥಾಲಮಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎರಡು ರೀತಿಯ ಹಾರ್ಮೋನ್ಸು ಪಿಟ್ಯೂಟರಿಗೆ ಪ್ರಚೋದನೆ ಕೊಡುತ್ತೆ, ಹಾಗೆ ಇನ್ನೊಂದು ಪ್ರಚೋದನೆಯನ್ನ ನಿಲ್ಲಿಸುತ್ತೆ ಹಾರ್ಮೋನ್ ಅನ್ನು ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ. ದಟ್ಸ್ ವೈ hypothalamus is the main center, main neural center of the endocrine system of human. ಅದಕ್ಕಾಗಿಯೇ ನಾವು ಅದನ್ನ ಮೇನ್ ನ್ಯೂರಲ್ ಸೆಂಟರ್ ಅಂತ ಕರಿತೇವೆ. ಬಿಕಾಸ್ ಇಟ್ ಮ್ಯಾನೇಜ್ ಆರ್ ರೆಗ್ಯುಲೇಟ್ಸ್ ಆಲ್ ದಿ ಎಂಡೋಕ್ರೈನ್ ಸಿಸ್ಟಮ್. ಎಲ್ಲವನ್ನ ಕೂಡ ಅದು ಮ್ಯಾನೇಜ್ ಮಾಡ್ತಾ ಹೋಗ್ತದೆ. ಯಾವುದು? ಹೈಪೋಥಾಲಮಸ್. ದಟ್ ಇನ್ ಹೈಪೋಥಾಲಮಸ್ hormones, these two types of hormone released from the neuron, that is the axon part of the neuron, then passes to the end of the neuron. So in the neuron, the end part of the neuron releases hormones in hypothalamus. ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೋದು. ಹೈಪೋಥಾಲಮಸ್ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಭಾಗ, ಬ್ರೈನ್ ಅಲ್ಲಿ ಇರ್ತಕ್ಕಂಥ ಡಯನ್ಸೆಫಲಾನ್ ಕೆಳಗಡೆ ಇರುವಂತಹ ಒಂದು ಭಾಗ ಇದು ಇಡೀ ದೇಹದ ಚಟುವಟಿಕೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಎಸ್ಪೆಷಲಿ ಹಾರ್ಮೋನ್ಸ್ ಅನ್ನ, ಈ ಎರಡು ಹಾರ್ಮೋನ್ಸ್ ಏನ್ ಮಾಡುತ್ತೆ, ಪಿಟ್ಯೂಟರಿಗೆ ಪ್ರಚೋದನೆ ಕೊಡುತ್ತೆ, ಇನ್ನೊಂದು ನಿಲ್ಲಿಸುತ್ತೆ.
ಹಾಗೆ ಉದಾಹರಣೆ ಕೊಟ್ಟಾಗ ಒಂದು ಗೊನಡೋಟ್ರೋಫಿನ್ಸ್ ಅಂತ ಹೇಳ್ತೀವಿ, ಪ್ರಚೋದನೆ ಕೊಡುವಂಥದ್ದು. ಇನ್ನೊಂದು ಸ್ಟೊಮ್ಯಾಟೋಸ್ಟ್ಯಾಟಿನ್ ಅಂತಕ್ಕಂಥದ್ದು, ಇನ್ಹಿಬಿಟಿಂಗ್ ಹಾರ್ಮೋನ್. ಸೊ ಇದಿಷ್ಟು, ದಟ್ ಈಸ್ ದ ಬ್ರೀಫ್ ಸಮ್ಮರಿ ಆಫ್ ದಿ hypothalamus. Now we move on to the next important endocrine gland, pituitary. So it is also called master gland of the body. ಏನಂತ ಕರಿತೀವಿ ಇದನ್ನ? ಮಾಸ್ಟರ್ ಗ್ಲ್ಯಾಂಡ್ ಆಫ್ ದಿ ಬಾಡಿ. ಸೊ ದಿ ಪಿಟ್ಯೂಟರಿ ಗ್ಲ್ಯಾಂಡ್, I will take up that endocrine gland in the next class. Till then, goodbye.